ದೇವರಾದ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ದಾನಿಯೇಲನು 3ನೇ ಅಧ್ಯಾಯ 25ನೇ ವಾಕ್ಯ. ಅರಸನು ಅವರಿಗೆ ಉತ್ತರವಾಗಿ, ಇಗೋ, ಕಟ್ಟಿಲ್ಲದ 4 ಮನುಷ್ಯರು ಬೆಂಕಿಯಲ್ಲಿ ನಡೆಯುತ್ತಿರುವುದನ್ನು ನೋಡುತ್ತೇನೆ. ಅವರಿಗೆ ಯಾವ ಹಾನಿಯೂ ಇಲ್ಲ, ಅಲ್ಲದೆ 4ನೇಯವನ ರೂಪವು ದೇವಪುತ್ರನ ಆಗಿದೆ ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ಡ್ಯಾನಿಯಲ್ ಚಾಪ್ಟರ್ 3:25. Then why do I see four men walking about in the fair? He asked. They are not tied up, and they show no sign of beginning out. And the fourth one looked like an angel. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿದ ಮಕ್ಕಳ ವಾಕ್ಯ ಭಾಗದಲ್ಲಿ ಕರ್ತನ ಶ್ರೇಷ್ಠನ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಅರಸನು ಅವರಿಗೆ ಉತ್ತರವಾಗಿ ಯಾರಿಗೆ ಹೇಳ್ತಾ ಇದ್ದಾನೆ ಅಂದರೆ ಜನರಿಗೆ ಉತ್ತರವಾಗಿ ಹೇಳ್ತಾ ಇದ್ದಾನೆ, ಈಗೋ ನಾನು ಕಟ್ಟಿಲ್ಲದ 4 ಮನುಷ್ಯರನ್ನು ಬೆಂಕಿಯಲ್ಲಿ ನಡೆದಾಡುತ್ತಿರುವುದನ್ನು ನೋಡುತ್ತೇನೆ. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡೋಣ. ಇಂದಿನ ವಾಕ್ಯದಲ್ಲಿ 22ನೇ ವಾಕ್ಯದಿಂದ, ಅರಸನ ಆಜ್ಞೆಯು ಅವಸರವಾಗಿಯೂ ಆವಿಗೆಯೇ ಬಹು ಉರಿಯಾಗಿಯೂ ಇದ್ದುದರಿಂದ ಬೆಂಕಿಯ ಜ್ವಾಲೆಯು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರನ್ನು ಬೆಂಕಿ ಹಾಕಲು ಎತ್ತಿದ ಆ ಮನುಷ್ಯರನ್ನೇ ಸಂಹರಿಸಿತು. ಶದ್ರಕ್, ಮೇಷಕ್, ಅಬೇದ್ನೆಗೋ ಈ 3 ಕಟ್ಟಲ್ಪಟ್ಟವರಾಗಿಯೇ ದಗದಗನೆ ಉರಿಯುವ ಬೆಂಕಿಯ ಆವಿಯ ಮಧ್ಯದಲ್ಲಿ ಬಿದ್ದರು. ಆಗ ಅರಸನಾದ ನೆಬೂಕದ್ನೆಚ್ಚರನು ವಿಸ್ಮಯಗೊಂಡವನಾಗಿ ತ್ವರೆಯಾಗಿ ಎದ್ದು ತನ್ನ ಆಲೋಚನಾಗಾರರ ಸಂಗಡ ಮಾತನಾಡಿ, ನಾವು 3 ಮನುಷ್ಯರನ್ನು ಕಟ್ಟಿ ಬೆಂಕಿಯಲ್ಲಿ ಹಾಕಿದವಲ್ಲವೇ ಎಂದನು. ಆಗ ಅವರು ಅರಸನೇ, ಹೌದು, ಸತ್ಯ ಎಂದು ಉತ್ತರಿಸಿದರು. ಆಗ ಅರಸನು ಹೇಳ್ತಾ ಇದ್ದಾನೆ, ಅರಸನು ಅವರಿಗೆ ಉತ್ತರವಾಗಿ, ಇಗೋ, ಕಟ್ಟಿಲ್ಲದ 4 ಮನುಷ್ಯರು ಬೆಂಕಿಯಲ್ಲಿ ನಡೆಯುತ್ತಿರುವುದನ್ನು ನೋಡುತ್ತೇನೆ. ಅವರಿಗೆ ಯಾವ ಹಾನಿಯೂ ಇಲ್ಲ, ಅಲ್ಲದೆ 4ನೇಯವನ ರೂಪವು ದೇವಪುತ್ರನ ಆಗಿದೆ ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರಿಗೆ ಬೆಂಕಿಯಲ್ಲಿ ಹಾಕುವಂಥ ಪರಿಸ್ಥಿತಿ ಯಾಕೆ ಬಂತು? ಅರಸನ ಬಂಗಾರದ ವಿಗ್ರಹವನ್ನು ಮಾಡಿ ನಿಲ್ಲಿಸಿರ್ತಕ್ಕಂಥ ಬಂಗಾರದ ವಿಗ್ರಹಕ್ಕೆ ಅಡ್ಡ ಬೀಳಬೇಕು ಅನ್ನೋದು ಆಜ್ಞೆ ಆಗಿತ್ತು. ಬಟ್ ಅವರು ಹೇಳ್ತಾ ಇದ್ದಾರೆ 16ನೇ ವಾಕ್ಯದ ಮುಂದೆ, ಈ 3 ನಾವು ನೀನು ನಿಲ್ಲಿಸಿರ್ತಕ್ಕಂಥ ವಿಗ್ರಹಕ್ಕೆ ನಾವು ಯಾವತ್ತೂ ಅಡ್ಡ ಬೀಳಲ್ಲ. ಒಂದು ನೀನು ಬೆಂಕಿಯಲ್ಲೇ ಹಾಕಿದ್ರು ಪರವಾಗಿಲ್ಲ, ನಮ್ಮನ್ನು ಆಜ್ಞೆ ಆಗಿತ್ತು, ರಾಜಾಜ್ಞೆ ಆಗಿತ್ತು. ಯಾರು ಆ ವಿಗ್ರಹಕ್ಕೆ ಅಡ್ಡ ಬೀಳಲ್ಲ ಅವ್ರನ್ನ ಬೆಂಕಿಯಲ್ಲಿ ಹಾಕಿ ಸುಡಲಾಗುತ್ತೆ, ಬೆಂಕಿ ಒಳಗಡೆ ಹಾಕಲಾಗುತ್ತೆ ಅಂತ. ದೇವರಿಗೆ ಸ್ತೋತ್ರ. ಆದರೆ ಇವ್ರು 3 ಜನ ಹೇಳ್ತಾರೆ, ನೀನು ನಮ್ಮನ್ನು ಬೆಂಕಿಯಲ್ಲಿ ಹಾಕಿದ್ರು ಪರವಾಗಿಲ್ಲ, ನಮ್ಮ ದೇವರು ನಮ್ಮನ್ನು ಕಾಪಾಡೋದಕ್ಕೆ ಮನಸ್ಸುಳ್ಳವರಾಗಿದ್ದರೆ 16ನೇ ವಾಕ್ಯದಿಂದ ಕಾಪಾಡೋದಕ್ಕೆ ಮನಸ್ಸುಳ್ಳವರಾಗಿದ್ದರೆ ನಮ್ಮನ್ನು ಕಾಪಾಡಲಿ, ಇಲ್ಲ ಬೆಂಕಿ ನಮ್ಮನ್ನು ನಾಶ ಮಾಡಿದ್ರು ಪರವಾಗಿಲ್ಲ, ನಾವು ಮಾತ್ರ ನಿಲ್ಲಿಸಿರೋ ಬಂಗಾರದ ಪ್ರತಿಮೆಗೆ ಅಡ್ಡ ಬೀಳಲ್ಲ, ನಾವು ಯಾವತ್ತೂ ವಿಗ್ರಹಕ್ಕೆ ಅಡ್ಡ ಬೀಳಲ್ಲ ಅಂತ ಅವರು ಒಂದು ತೀರ್ಮಾನ ಮಾಡಿ ಅರಸನ ಮುಂದೆ ಹೇಳ್ಕೊತಾರೆ. ಅರಸನು ಕೋಪ, ನನ್ನ ಆಜ್ಞೆಯನ್ನು ಮೀರ್ತಾ ಇದ್ದಾರಲ್ಲರು ಅಂತ. ಸರಿ, ಬೆಂಕಿಯನ್ನು ಇನ್ನೂ ಅಧಿಕವಾಗಿ ಹೆಚ್ಚಾಗಿ ಇದು ಮಾಡಿರಿ, ಆವಿಗೆಯನ್ನು ಹೆಚ್ಚು ಮಾಡಿರಿ ಅಂತ ಹೇಳಿ ಅವ್ರನ್ನ 3 ಕಟ್ಟಿ ಒಳಗಡೆ ಹಾಕುತ್ತೆ. ಕಟ್ಟಿ ಒಳಗಡೆ ಹಾಕುವಂಥ ಸನ್ನಿವೇಶದಲ್ಲಿ ಹಾಕಲು ಹೋದವ್ರನ್ನೇ ಬೆಂಕಿ ನುಂಗುತ್ತೆ. ಅಷ್ಟು ಮಾತ್ರ ಅಲ್ಲ, ಕಟ್ಟಿ ಹಾಕಲ್ಪಟ್ಟವರು ಕಟ್ಟಿಲ್ಲದೆ ಬೆಂಕಿಯಲ್ಲಿ ತಿರುಗಾಡ್ತಾ ಇರ್ತಾರೆ. ಅದಲ್ಲದೆ ಅವರ ಸಂಗಡ ಇನ್ನೊಬ್ಬರು ತಿರುಗಾಡ್ತಾ ಇರ್ತಾರೆ. ಅವರು ದೇವಪುತ್ರನ ಮುಖದಂತೆ ಇರುತ್ತೆ ಅಂತ ವಾಕ್ಯ ಹೇಳ್ತೀವಿ. ಅವರಿಗೆ ಸ್ತೋತ್ರ. ಯೆಶಾಯ 43ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಪರಿಸ್ಥಿತಿಗಳು ಕಠಿಣವಾಗಿರುತ್ತೆ ನಿಜ, ನಿಮ್ಮನ್ನು ಬೆಂಕಿಯಲ್ಲಿ ಹಾಕುವಂಥ ಪರಿಸ್ಥಿತಿಗಳು ಬರುತ್ತೆ ನಿಜ, ನೀರನ್ನ ಹಾದು ಸಮುದ್ರದಲ್ಲಿ ಮುಳುಗಿ ಹೋಗುವಂಥ ಪರಿಸ್ಥಿತಿಗಳು ಬರುತ್ತೆ ನಿಜ, ಆದರೆ ಅದರಲ್ಲೂ ಸಹ ನಾನು ನಿಮ್ಮನ್ನು ಕಾಪಾಡ್ತೇನೆ, ನೀವು ನನ್ನಲ್ಲಿ ನಂಬಿಕೆ ಇಟ್ಟರೆ. ದೇವರಿಗೆ ಸ್ತೋತ್ರ. ಯೆಶಾಯ 43:1-2ನೇ ವಾಕ್ಯ. ಪ್ರಾಫಿಟ್ ಐಶಾಯ ಚಾಪ್ಟರ್ 43:1-2. ಈಗಲಾದರೂ ಯಾಕೋಬನ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗೆನ್ನುತ್ತಾನೆ, ಹೆದರಬೇಡ, ಏಕೆಂದರೆ ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ, ನಿನ್ನ ಹೆಸರಿಡಿದು ಕರೆದನಲ್ಲ, ನೀನು ನನ್ನವನೇ, ನೀನು ಜಲರಾಶಿಯನ್ನು ದಾಟಿ ಹೋಗುವಾಗ ನಾನು ನಿನ್ನೊಂದಿಗಿರುವೆನು, ನದಿಗಳನ್ನು ನೀನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ, ಬೆಂಕಿಯಲ್ಲಿ ನೀನು ನಡೆಯುವಾಗ ಸುಡಲ್ಪಡುವುದಿಲ್ಲ, ಜ್ವಾಲೆಯು ನಿನ್ನನ್ನು ದಹಿಸದು. ದೇವರಿಗೆ ಸ್ತೋತ್ರ.
ದೇವರು ತನ್ನ ಭಕ್ತರನ್ನು ನಿದ್ರೆಯಲ್ಲೂ ಸಹ ಕಾಪಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಬೆಂಕಿ ಇಲ್ಲದವಳು ಕಾಪಾಡ್ತಾರೆ, ನದಿಗಳನ್ನು ಹಾದು ಹೋಗೋ ಕಾಪಾಡ್ತಾರೆ. ತನ್ನಲ್ಲಿ ನಂಬಿಕೆ ಇಟ್ಟವ್ರನ್ನ ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯ ಭಾಗದಲ್ಲಿ ನೋಡ್ತೀವಿ, ಕಟ್ಟಲ್ಪಟ್ಟ 3 ಜನರ ಹಾಕಲ್ಪಡ್ತು. ಆದರೆ ಅವರು ಬೆಂಕಿಯಲ್ಲಿ ನಡೆದಾಡುವಾಗ ಕಟ್ಟಿಲ್ಲದೆ ನಡೆದಾಡಿದರು. ಅವ್ರ ಜೊತೆ ಒಬ್ಬ ದೂತನನ್ನೇ ಕಳಿಸಿ ದೇವ್ರನ್ನು ಅವ್ರನ್ನ ಕಾಪಾಡ್ತಕ್ಕಂಥದ್ದನ್ನ ಅರಸನು ದರ್ಶನದಲ್ಲೇ ಕಣ್ಣಾರೆ ನೋಡ್ತಾ ಇದ್ದಾನೆ. ಕಣ್ಣಾರೆ ನೋಡುವಂಥ ಸನ್ನಿವೇಶದಲ್ಲಿ ನಿಜವಾಗಲೂ ದೇವರು ಶಕ್ತನಾಗಿದ್ದಾನೆ, ಆತನಿಗೆ ಅಸಾಧ್ಯವಾದ್ದು ಯಾವುದೂ ಇಲ್ಲ. ಹೊರಗಡೆ ಬಂದಾಗ ಇವರು 3 ಜನಕ್ಕೂ ಸನ್ಮಾನ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಒಳ್ಳೆಯ ಉದ್ಯೋಗವನ್ನು ಕೊಟ್ಟು ಇವ್ರನ್ನ ಅರಸನ್ನು ನಡೆಸ್ತಾನೆ. ದೇವರಿಗೆ ಸ್ತೋತ್ರ. 28ನೇ ವಾಕ್ಯ, ನೆಬೂಕದ್ನೆಚ್ಚರನು ಮಾತನಾಡಿ, ಶದ್ರಕ್, ಮೇಷಕ್, ಅಬೇದ್ನಗೋ ಎಂಬುವರ ದೇವರಿಗೆ ಸ್ತೋತ್ರವಾಗಲಿ. ಆತನು ತನ್ನ ದೂತನನ್ನು ಕಳುಹಿಸಿ ತನ್ನ ಸೇವಕರನ್ನು ರಕ್ಷಿಸಿದ್ದಾನೆ. ಅವರು ಆತನಲ್ಲಿ ನಂಬಿಕೆ ಇಟ್ಟರು, ಅರಸನ ಆಜ್ಞೆಯನ್ನು ಮೀರಿದರು. ಸ್ವತಃ ದೇವರನ್ನೇ ಹೊರತು ಬೇರೆ ಯಾವ ದೇವರನ್ನು ಸೇವಿಸದೆ ಆರಾಧಿಸದೆ ಇರುವ ಹಾಗೆ ತಮ್ಮ ಪ್ರಾಣಗಳನ್ನು ಕೊಡಲು ಸಿದ್ಧರಾದರು. ದೇವರಿಗೆ ಸ್ತೋತ್ರ. ಆದ್ದರಿಂದ ಸಕಲ ಪ್ರಜೆ ಜನಾಂಗ ಭಾಷೆಗಳಲ್ಲಿ ಯಾರು ಶದ್ರಕ್, ಮೇಷಕ್, ಅಬೇದ್ನಗೋ ಎಂಬುವರ ದೇವರಿಗೆ ವಿರೋಧವಾಗಿ ದೂಷಣೆ ಮಾಡುವರೋ ಅವರನ್ನು ತುಂಡು ತುಂಡು ಮಾಡಿರಿ, ಅವರ ಮನೆಗಳನ್ನು ತಿಪ್ಪೆಗುಂಡಿಗಳನ್ನಾಗಿ ಮಾಡಿರಿ ಎಂದು ನಾನು ರಾಜಾಜ್ಞೆ ಮಾಡುತ್ತೇನೆ. ಏಕೆಂದರೆ ಈ ವಿಧವಾಗಿ ರಕ್ಷಿಸುವ ದೇವರು ಇನ್ಯಾರೂ ಇರುವುದಿಲ್ಲ ಎಂದನು. ದೇವರಿಗೆ ಸ್ತೋತ್ರ. ದೇವರು ತನ್ನ ವಾಗ್ದಾನಗಳ ಪ್ರಕಾರವಾಗಿ ತನ್ನ ಜನರನ್ನು ಕಾಪಾಡುವಾತನಾಗಿದ್ದಾನೆ. ಸೊ ಹಾಗಾಗಿ ಪರಿಸ್ಥಿತಿಗಳು ಏನು ರೀತಿಯ ಪ್ರೀತಿ ದೇವ್ರ ಮಕ್ಕಳೇ, ಎಲ್ಲ ಪರಿಸ್ಥಿತಿಗಳು ಸಹ ತಾಳ್ಮೆಯಿಂದ, ನಂಬಿಕೆಯಿಂದ ದೇವರಲ್ಲಿ ಭರವಸೆ ಇಟ್ಟು ನಡ್ಕೊಳ್ರಿ. ಕರ್ತನ ಎಲ್ಲ ಸನ್ನಿವೇಶಗಳಲ್ಲೂ ಸಹ ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ. ಆಮೇಲೆ ಪ್ರಾರ್ಥಿಗಳನ್ನ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಕರ್ತನೇ ಸಪ್ಪ, ನೀವು ವಾಗ್ದಾನ ಮಾಡಿದ್ದೀರಾ, ನೀವು ಜಲರಾಶಿಯನ್ನು ಹಾದು ಹೋಗಲು ಸಹ ಮುಳುಗಿಸಲ್ಲ, ನಾನು ನಿಮ್ಮನ್ನು ಕಾಪಾಡ್ತೇನೆ. ನೀವು ಬೆಂಕಿಯಲ್ಲಿ ನಡೆಯುವಂಥ ಸನ್ನಿವೇಶ ಬಂದರೂ ಸಹ ನಾನು ನಿಮ್ಮನ್ನು ಕಾಪಾಡ್ತೇನೆ. ನಾನು ನಿಮ್ಮನ್ನು ವಿಮೋಚಿಸಿದ್ದೇನೆ, ನೀವು ನನ್ನಲ್ಲಿ ಭರವಸೆ ಇಟ್ಟಿರೋದ್ರಿಂದ ನಾನು ನಿಮ್ಮನ್ನು ಕಾಪಾಡ್ತೇನೆ ಅಂತ ಹೇಳ್ತೀನಿ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತರಾಗಿ ನಾವು ಒಪ್ಪಿಸ್ಕೊಡ್ತೀವಿ. ಪರಿಸ್ಥಿತಿಗಳು ಮಾತ್ರ ಹೆದರೋಗ್ದೆ ಎಲ್ಲದರಲ್ಲೂ ಸಹ ನಿಮ್ಮಲ್ಲಿ ನಿರೀಕ್ಷೆ ಇಟ್ಟು, ಭರವಸೆ ಇಟ್ಟು ನಾವು ನಂಬಿಗಸ್ತರಾಗಿ ಜೀವಿಸೋದಕ್ಕೆ ಒಪ್ಪಿಸ್ಕೊಡ್ತೀವಿ. ನೀವು ನಮ್ಮನ್ನು ನಡೆಸುವ ದೇವರಾಗಿದ್ದೀರಾ, ರಕ್ಷಿಸುವ ದೇವರಾಗಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ನಿನ್ನ ಜನರು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆಯುಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಿಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.